ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತದ ಗದ್ದುಗೆ ಯಾರ ಪಾಲಾಗಲಿದೆ ಅನ್ನೋದನ್ನ ನೋಡೋಕೆ ಇಡೀ ಜಗತ್ತೇ ಕಾಯ್ತಾ ಇದೆ. ಈ $1 ಮಿಲಿಯನ್ ಪ್ರಶ್ನೆಗೆ ಮುಂದಿನ ವಾರದಲ್ಲಿ ಉತ್ತರ ಸಿಗಲಿದೆ. ಎನ್ಡಿಎ ನಾಯಕರು ಹ್ಯಾಟ್ರಿಕ್ ಬಾರಿಸೋ ಕನಸಿನಲ್ಲಿದ್ದಾರೆ. 3ನೇ ಬಾರಿಗೆ ನರೇಂದ್ರ ಮೋದಿಯೇ ಪ್ರಧಾನಿ ಎಂಬ ಘೋಷಣೆ ಮೊಳಗಿಸಿದ್ದಾರೆ. ಮತ್ತೊಂದೆಡೆ ಇಂಡಿಯಾ ಒಕ್ಕೂಟ ಮಾತ್ರ ತಾವೇ ಗೆಲ್ಲೋದು ಎಂಬ ದೃಢ ವಿಶ್ವಾಸದಲ್ಲಿದ್ದಾರೆ. ಇದೇ ಕಾರಣಕ್ಕೆ ಜೂನ್ 1ರಂದು ಇಂಡಿಯಾ ಬ್ಲಾಕ್ನ ನಾಯಕರು ದೆಹಲಿಯಲ್ಲಿ ಸಭೆ ಸೇರಲು ನಿರ್ಧರಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಕಡೆಯ ಹಂತದ ಮತದಾನದ ದಿನವೇ ಈ ಸಭೆ ನಡೆಸ್ತಾ ಇರೋದು ಮಹತ್ವ ಪಡೆದುಕೊಂಡಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್ನ ಈ ಬಾರಿ ಅಧಿಕಾರದ ಗದ್ದುಗೆ ಏರುವ ವಿಶ್ವಾಸದಲ್ಲಿದೆ. ಇದೇ ವಿಶ್ವಾಸದಲ್ಲಿ ಜೂನ್ 1ರಂದು ಸಭೆ ನಡೆಸಲಿದ್ದಾರೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಚರ್ಚೆ ನಡೆಸುವುದು ಜೂನ್ 1ರ ಸಭೆಯ ಮುಖ್ಯ ಅಜೆಂಡಾ. ಜೊತೆಗೆ ಲೋಕಸಭಾ ಫಲಿತಾಂಶದ ನಂತರ ಒಗ್ಗಟ್ಟು ಮುಂದುವರಿಸುವ ವಿಶ್ವಾಸವನ್ನ ಪರಸ್ಪರ ಮೂಡಿಸುವ ಉದ್ದೇಶದಿಂದಲೇ ಈ ಸಭೆಯನ್ನ ನಡೆಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಜೂನ್ 2ರಂದು ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಜೈಲಿಗೆ ಶರಣಾಗತರಾಗಬೇಕಿರುವುದರಿಂದ ಅವರ ಉಪಸ್ಥಿತಿಯಲ್ಲೇ ಮೊದಲು ಸಭೆ ನಡೆಸಲು ಈ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಈ ಬಾರಿ 300ಕ್ಕಿಂತ ಹೆಚ್ಚು ಸೀಟು ಗೆಲ್ಲುವ ವಿಶ್ವಾಸದಲ್ಲಿ ಇಂಡಿಯಾ ಬ್ಲಾಕ್ ಇದೆ. ಇದೇ ಕಾರಣದಿಂದ ಒಂದು ವೇಳೆ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಯಾರು ನೇತೃತ್ವ ವಹಿಸಬೇಕು ಎಂಬ ಚರ್ಚೆ ಕೂಡ ನಡೆಸುವ ಸಾಧ್ಯತೆ ಇದೆ. ಇನ್ನು ಲೋಕಸಭೆ ಚುನಾವಣೆಯ ಅನುಭವಗಳ ಬಗ್ಗೆ ನಾಯಕರ ವಿಚಾರ ವಿಮರ್ಶೆ ನಡೆಯಲಿದೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮುಂದುವರಿಕೆಗೆ ತೀರ್ಮಾನ ಮಾಡಬಹುದು. ಅಲ್ಲದೆ ಒಂದು ವೇಳೆ ಎನ್ಡಿಎಗೆ ಬಹುಮತಕ್ಕೆ ಅಗತ್ಯವಿರುವ ಸೀಟುಗಳು ಬರದೇ ಇದ್ದಾಗ ಇಂಡಿಯಾ ಬ್ಲಾಕ್ನ ಸದಸ್ಯ ಪಕ್ಷಗಳು ಮೋದಿ ಕಡೆಗೆ ವಾಲದಂತೆ ಎಚ್ಚರಿಕೆ ವಹಿಸುವ ಬಗ್ಗೆಯೂ ಕೂಡ ಈ ಸಭೆಯ ಉದ್ದೇಶವಾಗಿದೆ. ಹೀಗೆ ಇಂಡಿಯಾ ಬ್ಲಾಕ್ನ ಸದಸ್ಯ ಪಕ್ಷಗಳು ಜೂನ್ 1ರಂದು ಸಭೆ ನಡೆಸಲಿವೆ. ಆದರೆ ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರುವ ಟಿಎಂಸಿಯ ಮಮತಾ ಬ್ಯಾನರ್ಜಿ ಭಾಗಿಯಾಗ್ತಾರೆ ಎನ್ನುವ ಕುತೂಹಲ ಕೂಡ ಇದೆ.